ಪಟ್ಟನೆ ಕುದುರೆ ಗಾಡಿ ಓಟೇಕ್ ಮಾಡ್ಕೊಂಡು ಇಲ್ಲಿ ಹೋಗಿ ಅಂಟಿಗೆ ಅಡ್ರೆಸ್ ಕೇಳಿದ್ಕೆ ಅಂಟಿ ಹಿಂಗೆ ಅಂದ್ಬಿಟ್ರು ನನಗೆ. ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಯುವರ್ ಚಾನಲ್ ಕರ್ನಾಟಕ ಬ್ಲಾಗ್ಸ್. ಬ್ರೌನ್ ಬ್ಯೂಟಿನ ತೊಗೊಂಡು ಹೊರಗೆ ಹೋಗ್ಬೇಕಾದ್ರೆ ಬ್ರೌನ್ ಬ್ಯೂಟಿ ಹೊಟ್ಟೆ ಮಾತೆ ಕೇಳ್ತಾ ಇರಲಿಲ್ಲ. ಯಾಕತ್ ಕೇಳಿದ್ರೆ ಆಕಿ ಜ್ಯೂಸ್ ಕೇಳತ್ತಿದ್ಳು. ಹಂಗಾಗಿ ಪಟ್ನಿ ಎಲ್ಲರೂ ಸಿಟ್ಟಾಗಿ ನಿಂತಿದ್ದ ಅದಾದಾರಾಗತ್ತೆ ಪಟ ಕರ್ಕೊಂಡು ಹೋಗಿ ಜ್ಯೂಸ್ ಕುಡಿಸಿದೆ ಮೊದಲು. ಅಲ್ಲಿಂದ ಆಕಿ ಸಮಾಧಾನ ಆಗಿ ನಮ್ಮ ಪಯಣ ಹೊಂಟ್ತು. ನಾವು ಇವತ್ತು ಎಲ್ಲಿ ಹೊಂಟಿಪ್ಪ ಅಂತಂದ್ರೆ ಸ್ಟೇಷನ್ಗೆ ಹೊಂಟಿವಿ. ಸ್ಟೇಷನ್ ಅಂದ್ರೆ ಗಾಬರಿ ಆಗ್ಬೇಡ್ರಿ, ರೈಲ್ವೆ ಸ್ಟೇಷನ್ಗೆ ಹೊಂಟಿವಿ, ಪೊಲೀಸ್ ಸ್ಟೇಷನ್ ಅಲ್ಲ. ಅಂಟಿ ನಾ ಒಳ್ಳೆ ಹುಡುಗ ಅದೇನ್ರಿ, ಕ್ಯಾಟ್ ಹುಡುಗ ಅಲ್ಲ. ಇದೇ ನೋಡ್ರಿ ನಮ್ಮ ಬಿಜಾಪುರ ರೈಲ್ವೆ ಸ್ಟೇಷನ್, ಚಂದ ಅದಲ್ಲ. ಬರ್ರಿಪ್ಪ ಒಳಗೋಗಿ ಪಟ್ ಟಿಕೆಟ್ ಬುಕ್ ಮಾಡೋಣ. ಒಳಗೋಗಿ ಬುಕ್ಕಿಂಗ್ ಮಾಡ್ಬೇಕಂತ ಕೇಳ್ತೀವಿ. ಜುಲೈ 1 ತನಕ ಬುಕ್ಕಿಂಗ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ. ಹಂಗಾಗಿ ಭಾಳ ಬೇಜಾರಾಯ್ತು ಮನ್ಸಿಗೆ. ಅದಕ್ಕೆ ಸಿಟ್ಟಾಗಿ ಫಸ್ಟ್ ಯಾವ ಟ್ರೈನ್ ಬರುತ್ತೆ ಅದೇ ಟ್ರೈನಿಗೆ ಹೋಗ್ಬಿಡ್ಬೇಕಂತ ನೋಡಿದೆ. ಟ್ರೈನ್ ಏನು ಬರಲಿಲ್ಲ, ಅಷ್ಟಾಗಿ ನನ್ನೊಂದು ಪಾರ್ಸಲ್ ಬಂದೈತೆ ಅಂತ ಹೇಳಿದ್ರೆ. ಹಂಗಾಗಿ ಸೀದಾ ಹೋಗಿ ಪಾರ್ಸಲ್ ತೊಗೊಂಡೆ ಮೊದಲು. ಅಲ್ಲಿಂದ ನಾ ಸೀದಾ ಬರ್ತೀನಿ ಬಿಜಾಪುರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್. ಇಲ್ಲಿ ಬಸ್ಗಳು ಭಾಳ ನಿಂತಾವು, ನಮಗೆ ಬೇಕಾಗಿದ್ದ ಬಸ್ ಸಿಗ್ತತಿಲ್ಲ. ನಮ್ಮ SP ಸಾಹೇಬ್ರಿಗೆ ಕೇಳಿದ್ರೆ ಅವ್ರು ಅಲ್ಲಿ ಹೋಗಿ ಬುಕ್ಕಿಂಗ್ ಮಾಡತ್ತೆ ಹೇಳಿದ್ರೆ. ನಾವು ಪಟ್ ಅಂತೇಳಿ ಬುಕ್ ಮಾಡಿದ್ವಿ. 5 ವರ್ಷದೊಳಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಸಾಹಸ ಮಾಡೈತೆ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಇವತ್ತಿನ ವ್ಲಾಗ್ ಇಷ್ಟಕ್ಕೆ ಏನು ಮಾಡ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ.